ನ್ಯಾಯಬದ್ಧವಾದ ಒಂದು ಹೋರಾಟವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸರ್ಕಾರನೇ ಅದಕ್ಕೆ ಅನುಮತಿಯನ್ನು ಕೊಟ್ಟು ಎಲ್ಲ ಸಿದ್ಧತೆಯನ್ನು ಮಾಡಿ ಅವರು ಹೋಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅವರ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬಾರ್ದು, ಇಲ್ಲಿಗೆ ಮುಕ್ತಾಯ ಮಾಡಬೇಕು, ನಾವು ಹೀಗೆ ಮಾಡಿದ್ರೆ ಅವರು ಸುಮ್ಮನೆ ಇರ್ತಾರಂತ ಹೇಳಿ ಶಮನ ಮಾಡಬೇಕು ಅಂತ ಹೇಳಿ ಆ ನ್ಯಾಯಬದ್ಧವಾದ ಹೋರಾಟಕ್ಕೆ ಕೆಲವು ನಿಯಮಗಳಿದೆ. ಆ ಲಾಠಿ ಚಾರ್ಜ್ ಮಾಡೋದಕ್ಕೆ ಮುಂಚಿತವಾಗಿ ಅವ್ರು ಏನೇನು ಪ್ರಯೋಗ ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಬಿಟ್ಟು, ಆಗಲೇ ನಮ್ಮ ರವಿಯನ್ನ ಹೇಳಿದಂಗೆ ಎಲ್ಲವನ್ನು ಬಿಟ್ಟು ಈ ಸರ್ಕಾರ ಲಾಠಿ ಚಾರ್ಜ್ ಮಾಡಿ ಇವತ್ತು ಗೂಂಡಾ ಸರ್ಕಾರ, ಗೂಂಡಾ ವರ್ತನೆಯನ್ನು, ಸರ್ವಾಧಿಕಾರಿ ಧೋರಣೆಯನ್ನು ಇವತ್ತೇನು ತೋರ್ಪಡೆ ಮಾಡಿದೆ, ಇದನ್ನು ಈ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಇದನ್ನು ನಾವು ಕೂಡ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತು ಗೃಹ ಸಚಿವರು ಈ ವಿಚಾರವಾಗಿ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದರು. ಅವರ ಒಂದು ಸ್ಟೇಟ್ಮೆಂಟ್ ಮಾಡಿದ ನಂತರ ನಾವು ಕೂಡ ಕೇಳಿದ್ವಿ, ಆಯ್ತಪ್ಪ ನೀವು ಎಲ್ಲ ಸರಿ ಮಾಡಿದ್ದೀರ ತಾನೆ, ನ್ಯಾಯಾಂಗ ತನಿಖೆಗೆ ನೀವು ಇದನ್ನು ಒಪ್ಪಿಸಿ ಸರ್ಕಾರ ಅದಕ್ಕೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದಾಗ, ಇಲ್ಲ ಯಾವುದೇ ಕಾರಣಕ್ಕೂ ನಾವು ಇದನ್ನು ಮಾಡೋಕ್ಕೆ ಮಾಡೋದಿಲ್ಲ ಅಂತೇಳಿ ಸರ್ಕಾರ ಬಂಡೆತನವನ್ನು ಇವತ್ತು ಪ್ರದರ್ಶನ ಮಾಡಿದೆ. ಅದನ್ನು ಖಂಡಿಸಿ ಇವತ್ತು BJP ಮತ್ತು JDS ಇಬ್ಬರೂ ಕೂಡ ಸಭಾತ್ಯಾಗ ಮಾಡಿ ವಾಕೌಟ್ ಮಾಡಿ ಇವತ್ತು ಆ ಒಂದು ಸ್ವಾಮೀಜಿ ಮತ್ತು ಆ ಒಂದು ವರ್ಗದ ಪರವಾಗಿ ಇವತ್ತು ಜನ ಏನು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ನಾವು ಕೂಡ ಧ್ವನಿಗೂಡಿಸ್ತೀವಿ ಅಂತೇಳಿ ಇಲ್ಲಿ ನಾವು ಹೋರಾಟ ಮಾಡ್ತಾ ಇರತಕ್ಕಂಥದ್ದು. ನ್ಯಾಯಬದ್ಧವಾದ ಒಂದು ಹೋರಾಟವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸರ್ಕಾರನೇ ಅದಕ್ಕೆ ಅನುಮತಿಯನ್ನು ಕೊಟ್ಟು ಎಲ್ಲ ಸಿದ್ಧತೆಯನ್ನು ಮಾಡಿ ಅವರು ಹೋಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅವರ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬಾರ್ದು, ಇಲ್ಲಿಗೆ ಮುಕ್ತಾಯ ಮಾಡಬೇಕು, ನಾವು ಹೀಗೆ ಮಾಡಿದ್ರೆ ಅವರು ಸುಮ್ಮನೆ ಇರ್ತಾರಂತ ಹೇಳಿ ಶಮನ ಮಾಡಬೇಕು ಅಂತ ಹೇಳಿ ಆ ನ್ಯಾಯಬದ್ಧವಾದ ಹೋರಾಟಕ್ಕೆ ಕೆಲವು ನಿಯಮಗಳಿದೆ. ಆ ಲಾಠಿ ಚಾರ್ಜ್ ಮಾಡೋದಕ್ಕೆ ಮುಂಚಿತವಾಗಿ ಅವ್ರು ಏನೇನು ಪ್ರಯೋಗ ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಬಿಟ್ಟು, ಆಗಲೇ ನಮ್ಮ ರವಿಯನ್ನ ಹೇಳಿದಂಗೆ ಎಲ್ಲವನ್ನು ಬಿಟ್ಟು ಈ ಸರ್ಕಾರ ಲಾಠಿ ಚಾರ್ಜ್ ಮಾಡಿ ಇವತ್ತು ಗೂಂಡಾ ಸರ್ಕಾರ, ಗೂಂಡಾ ವರ್ತನೆಯನ್ನು, ಸರ್ವಾಧಿಕಾರಿ ಧೋರಣೆಯನ್ನು ಇವತ್ತೇನು ತೋರ್ಪಡೆ ಮಾಡಿದೆ, ಇದನ್ನು ಈ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಇದನ್ನು ನಾವು ಕೂಡ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತು ಗೃಹ ಸಚಿವರು ಈ ವಿಚಾರವಾಗಿ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದರು. ಅವರ ಒಂದು ಸ್ಟೇಟ್ಮೆಂಟ್ ಮಾಡಿದ ನಂತರ ನಾವು ಕೂಡ ಕೇಳಿದ್ವಿ, ಆಯ್ತಪ್ಪ ನೀವು ಎಲ್ಲ ಸರಿ ಮಾಡಿದ್ದೀರ ತಾನೆ, ನ್ಯಾಯಾಂಗ ತನಿಖೆಗೆ ನೀವು ಇದನ್ನು ಒಪ್ಪಿಸಿ ಸರ್ಕಾರ ಅದಕ್ಕೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದಾಗ, ಇಲ್ಲ ಯಾವುದೇ ಕಾರಣಕ್ಕೂ ನಾವು ಇದನ್ನು ಮಾಡೋಕ್ಕೆ ಮಾಡೋದಿಲ್ಲ ಅಂತೇಳಿ ಸರ್ಕಾರ ಬಂಡೆತನವನ್ನು ಇವತ್ತು ಪ್ರದರ್ಶನ ಮಾಡಿದೆ. ಅದನ್ನು ಖಂಡಿಸಿ ಇವತ್ತು BJP ಮತ್ತು JDS ಇಬ್ಬರೂ ಕೂಡ ಸಭಾತ್ಯಾಗ ಮಾಡಿ ವಾಕೌಟ್ ಮಾಡಿ ಇವತ್ತು ಆ ಒಂದು ಸ್ವಾಮೀಜಿ ಮತ್ತು ಆ ಒಂದು ವರ್ಗದ ಪರವಾಗಿ ಇವತ್ತು ಜನ ಏನು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ನಾವು ಕೂಡ ಧ್ವನಿಗೂಡಿಸ್ತೀವಿ ಅಂತೇಳಿ ಇಲ್ಲಿ ನಾವು ಹೋರಾಟ ಮಾಡ್ತಾ ಇರತಕ್ಕಂಥದ್ದು. ನ್ಯಾಯಬದ್ಧವಾದ ಒಂದು ಹೋರಾಟವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸರ್ಕಾರನೇ ಅದಕ್ಕೆ ಅನುಮತಿಯನ್ನು ಕೊಟ್ಟು ಎಲ್ಲ ಸಿದ್ಧತೆಯನ್ನು ಮಾಡಿ ಅವರು ಹೋಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅವರ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬಾರ್ದು, ಇಲ್ಲಿಗೆ ಮುಕ್ತಾಯ ಮಾಡಬೇಕು, ನಾವು ಹೀಗೆ ಮಾಡಿದ್ರೆ ಅವರು ಸುಮ್ಮನೆ ಇರ್ತಾರಂತ ಹೇಳಿ ಶಮನ ಮಾಡಬೇಕು ಅಂತ ಹೇಳಿ ಆ ನ್ಯಾಯಬದ್ಧವಾದ ಹೋರಾಟಕ್ಕೆ ಕೆಲವು ನಿಯಮಗಳಿದೆ. ಆ ಲಾಠಿ ಚಾರ್ಜ್ ಮಾಡೋದಕ್ಕೆ ಮುಂಚಿತವಾಗಿ ಅವ್ರು ಏನೇನು ಪ್ರಯೋಗ ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಬಿಟ್ಟು, ಆಗಲೇ ನಮ್ಮ ರವಿಯನ್ನ ಹೇಳಿದಂಗೆ ಎಲ್ಲವನ್ನು ಬಿಟ್ಟು ಈ ಸರ್ಕಾರ ಲಾಠಿ ಚಾರ್ಜ್ ಮಾಡಿ ಇವತ್ತು ಗೂಂಡಾ ಸರ್ಕಾರ, ಗೂಂಡಾ ವರ್ತನೆಯನ್ನು, ಸರ್ವಾಧಿಕಾರಿ ಧೋರಣೆಯನ್ನು ಇವತ್ತೇನು ತೋರ್ಪಡೆ ಮಾಡಿದೆ, ಇದನ್ನು ಈ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಇದನ್ನು ನಾವು ಕೂಡ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತು ಗೃಹ ಸಚಿವರು ಈ ವಿಚಾರವಾಗಿ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದರು. ಅವರ ಒಂದು ಸ್ಟೇಟ್ಮೆಂಟ್ ಮಾಡಿದ ನಂತರ ನಾವು ಕೂಡ ಕೇಳಿದ್ವಿ, ಆಯ್ತಪ್ಪ ನೀವು ಎಲ್ಲ ಸರಿ ಮಾಡಿದ್ದೀರ ತಾನೆ, ನ್ಯಾಯಾಂಗ ತನಿಖೆಗೆ ನೀವು ಇದನ್ನು ಒಪ್ಪಿಸಿ ಸರ್ಕಾರ ಅದಕ್ಕೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದಾಗ,
ಇಲ್ಲ ಯಾವುದೇ ಕಾರಣಕ್ಕೂ ನಾವು ಇದನ್ನು ಮಾಡಕ್ಕೆ ಮಾಡೋದಿಲ್ಲ ಅಂತೇಳಿ ಸರ್ಕಾರ ಬಂಡೆತನವನ್ನು ಇವತ್ತು ಪ್ರದರ್ಶನ ಮಾಡಿದೆ. ಅದನ್ನು ಖಂಡಿಸಿ ಇವತ್ತು BJP ಮತ್ತು JDS ಇಬ್ಬರೂ ಕೂಡ ಸಭಾತ್ಯಾಗ ಮಾಡಿ ವಾಕೌಟ್ ಮಾಡಿ ಇವತ್ತು ಆ ಒಂದು ಸ್ವಾಮೀಜಿ ಮತ್ತು ಆ ಒಂದು ವರ್ಗದ ಪರವಾಗಿ ಇವತ್ತು ಜನ ಏನು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ನಾವು ಕೂಡ ಧ್ವನಿಗೂಡಿಸ್ತೀವಿ ಅಂತೇಳಿ ಇಲ್ಲಿ ನಾವು ಹೋರಾಟ ಮಾಡ್ತಾ ಇರತಕ್ಕಂಥದ್ದು. ನ್ಯಾಯಬದ್ಧವಾದ ಒಂದು ಹೋರಾಟವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸರ್ಕಾರನೇ ಅದಕ್ಕೆ ಅನುಮತಿಯನ್ನು ಕೊಟ್ಟು ಎಲ್ಲ ಸಿದ್ಧತೆಯನ್ನು ಮಾಡಿ ಅವರು ಹೋಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅವರ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬಾರ್ದು, ಇಲ್ಲಿಗೆ ಮುಕ್ತಾಯ ಮಾಡಬೇಕು, ನಾವು ಹೀಗೆ ಮಾಡಿದ್ರೆ ಅವರು ಸುಮ್ಮನೆ ಇರ್ತಾರಂತ ಹೇಳಿ ಶಮನ ಮಾಡಬೇಕು ಅಂತ ಹೇಳಿ ಆ ನ್ಯಾಯಬದ್ಧವಾದ ಹೋರಾಟಕ್ಕೆ ಕೆಲವು ನಿಯಮಗಳಿದೆ. ಆ ಲಾಠಿ ಚಾರ್ಜ್ ಮಾಡೋದಕ್ಕೆ ಮುಂಚಿತವಾಗಿ ಅವ್ರು ಏನೇನು ಪ್ರಯೋಗ ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಬಿಟ್ಟು, ಆಗಲೇ ನಮ್ಮ ರವಿಯನ್ನು ಹೇಳಿದಂಗೆ ಎಲ್ಲವನ್ನು ಬಿಟ್ಟು ಈ ಸರ್ಕಾರ ಲಾಠಿ ಚಾರ್ಜ್ ಮಾಡಿ ಇವತ್ತು ಗೂಂಡಾ ಸರ್ಕಾರ, ಗೂಂಡಾ ವರ್ತನೆಯನ್ನು, ಸರ್ವಾಧಿಕಾರಿ ಧೋರಣೆಯನ್ನು ಇವತ್ತೇನು ತೋರ್ಪಡೆ ಮಾಡಿದೆ ಇದನ್ನು ಈ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಇದನ್ನು ನಾವು ಕೂಡ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತು ಗೃಹ ಸಚಿವರು ಈ ವಿಚಾರವಾಗಿ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದರು. ಅವರ ಒಂದು ಸ್ಟೇಟ್ಮೆಂಟ್ ಮಾಡಿದ ನಂತರ ನಾವು ಕೂಡ ಕೇಳಿದ್ವಿ, ಆಯ್ತಪ್ಪ ನೀವು ಎಲ್ಲ ಸರಿ ಮಾಡಿದ್ದೀರ ತಾನೆ, ನ್ಯಾಯಾಂಗ ತನಿಖೆಗೆ ನೀವು ಇದನ್ನು ಒಪ್ಪಿಸಿ ಸರ್ಕಾರ ಅದಕ್ಕೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಇದನ್ನು ಮಾಡಕ್ಕೆ ಮಾಡೋದಿಲ್ಲ ಅಂತೇಳಿ ಸರ್ಕಾರ ಬಂಡೆತನವನ್ನು ಇವತ್ತು ಪ್ರದರ್ಶನ ಮಾಡಿದೆ. ಅದನ್ನು ಖಂಡಿಸಿ ಇವತ್ತು BJP ಮತ್ತು JDS ಇಬ್ಬರೂ ಕೂಡ ಸಭಾತ್ಯಾಗ ಮಾಡಿ ವಾಕೌಟ್ ಮಾಡಿ ಇವತ್ತು ಆ ಒಂದು ಸ್ವಾಮೀಜಿ ಮತ್ತು ಆ ಒಂದು ವರ್ಗದ ಪರವಾಗಿ ಇವತ್ತು ಜನ ಏನು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ನಾವು ಕೂಡ ನ್ಯಾಯಬದ್ಧವಾದ ಒಂದು ಹೋರಾಟವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸರ್ಕಾರನೇ ಅದಕ್ಕೆ ಅನುಮತಿಯನ್ನು ಕೊಟ್ಟು ಎಲ್ಲ ಸಿದ್ಧತೆಯನ್ನು ಮಾಡಿ ಅವರು ಹೋಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅವರ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬಾರ್ದು, ಇಲ್ಲಿಗೆ ಮುಕ್ತಾಯ ಮಾಡಬೇಕು, ನಾವು ಹೀಗೆ ಮಾಡಿದ್ರೆ ಅವರು ಸುಮ್ಮನೆ ಇರ್ತಾರಂತ ಹೇಳಿ ಶಮನ ಮಾಡಬೇಕು ಅಂತ ಹೇಳಿ ಆ ನ್ಯಾಯಬದ್ಧವಾದ ಹೋರಾಟಕ್ಕೆ ಕೆಲವು ನಿಯಮಗಳಿದೆ. ಆ ಲಾಠಿ ಚಾರ್ಜ್ ಮಾಡೋದಕ್ಕೆ ಮುಂಚಿತವಾಗಿ ಅವ್ರು ಏನೇನು ಪ್ರಯೋಗ ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಬಿಟ್ಟು, ಆಗಲೇ ನಮ್ಮ ರವಿಯನ್ನು ಹೇಳಿದಂಗೆ ಎಲ್ಲವನ್ನು ಬಿಟ್ಟು ಈ ಸರ್ಕಾರ ಲಾಠಿ ಚಾರ್ಜ್ ಮಾಡಿ ಇವತ್ತು ಗೂಂಡಾ ಸರ್ಕಾರ, ಗೂಂಡಾ ವರ್ತನೆಯನ್ನು, ಸರ್ವಾಧಿಕಾರಿ ಧೋರಣೆಯನ್ನು ಇವತ್ತೇನು ತೋರ್ಪಡೆ ಮಾಡಿದೆ ಇದನ್ನು ಈ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಇದನ್ನು ನಾವು ಕೂಡ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತು ಗೃಹ ಸಚಿವರು ಈ ವಿಚಾರವಾಗಿ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದರು. ಅವರ ಒಂದು ಸ್ಟೇಟ್ಮೆಂಟ್ ಮಾಡಿದ ನಂತರ ನಾವು ಕೂಡ ಕೇಳಿದ್ವಿ, ಆಯ್ತಪ್ಪ ನೀವು ಎಲ್ಲ ಸರಿ ಮಾಡಿದ್ದೀರ ತಾನೆ, ನ್ಯಾಯಾಂಗ ತನಿಖೆಗೆ ನೀವು ಇದನ್ನು ಒಪ್ಪಿಸಿ ಸರ್ಕಾರ ಅದಕ್ಕೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಇದನ್ನು ಮಾಡಕ್ಕೆ ಮಾಡೋದಿಲ್ಲ ಅಂತೇಳಿ ಸರ್ಕಾರ ಬಂಡೆತನವನ್ನು ಇವತ್ತು ಪ್ರದರ್ಶನ ಮಾಡಿದೆ. ಅದನ್ನು ಖಂಡಿಸಿ ಇವತ್ತು BJP ಮತ್ತು JDS ಇಬ್ಬರೂ ಕೂಡ ಸಭಾತ್ಯಾಗ ಮಾಡಿ ವಾಕೌಟ್ ಮಾಡಿ ಇವತ್ತು ಆ ಒಂದು ಸ್ವಾಮೀಜಿ ಮತ್ತು ಆ ಒಂದು ವರ್ಗದ ಪರವಾಗಿ ಇವತ್ತು ಜನ ಏನು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ನಾವು ಕೂಡ ಧ್ವನಿಗೂಡಿಸ್ತೀವಿ ಅಂತೇಳಿ ಇಲ್ಲಿ ನಾವು ಹೋರಾಟ ಮಾಡ್ತಾ ಇರತಕ್ಕಂಥದ್ದು.